ತಿಂಗಳಿಗೆ ಒಂದು ಸಾರಿನಾದರೂ ವಾಷಿಂಗ್ ಮಿಷಿನ್ ಕ್ಲೀನ್ ಮಾಡ್ಕೊಂಡಿಲ್ಲ ಅಂದರೆ ವಾಷಿಂಗ್ ಮಿಷಿನ್ ಪರಿಸ್ಥಿತಿ ನೋಡಿ ಹೀಗಿರುತ್ತೆ. ಫಂಗಸ್ ಕುತ್ಕೊಂಡಿರುತ್ತೆ, ಕೊಳೆ ಕುತ್ಕೊಂಡಿರುತ್ತೆ. ನಾವು ಬಟ್ಟೆ ಹಾಕಿದಾಗ ಬಟ್ಟೆ ಸ್ಮೆಲ್ ಬರೋವಂಥ ಚಾನ್ಸಸ್ ಕೂಡ ಇರುತ್ತೆ. ಹಾಗಾಗಿ ನಾನಿವತ್ತು ನಮ್ಮನೆ ವಾಷಿಂಗ್ ಮಿಷಿನ್ ಕ್ಲೀನ್ ಮಾಡ್ಕೊಳ್ಳೋಕ್ಕೆ ಅಮೆಝಾನಿಂದ ಕ್ಲೆನ್ಸ್ಮೋ ವಾಷಿಂಗ್ ಮಿಷಿನ್ ಕ್ಲೀನರ್ನ ತರಿಸ್ಕೊಂಡಿದ್ದೀನಿ. ಇದರಲ್ಲಿ 3 ಪೌಚಸ್ ಬರುತ್ತೆ. ಮೊದಲಿಗೆ ಟಪ್ ಪೂರ್ತಿಯಾಗಿ ಪೌಡ್ರ್ ಹಾಕ್ಕೊಂಡು ಟಪ್ ಕ್ಲೀನ್ ಮೋಡಿಗೆ ಹಾಕಿದ್ರೆ ತುಂಬಾ ಚೆನ್ನಾಗಿ ಟಪ್ ಕ್ಲೀನ್ ಆಗುತ್ತೆ. 1 hour 22 minutes ತಗೊಳುತ್ತೆ. ನಮ್ಮದು LG ಮಿಷಿನ್ ಆಗಿರೋದ್ರಿಂದ ಪ್ರತಿ ತಿಂಗಳು ಕೂಡ ಒಂದೊಂದು ಪೌಚ್ನ ಯೂಸ್ ಮಾಡಿಕೊಂಡು ಮಿಷಿನ್ ಕ್ಲೀನ್ ಮಾಡ್ಕೋಬೋದು. ನೋಡಿ ಎಷ್ಟು ಚೆನ್ನಾಗಿ ಕ್ಲೀನ್ ಆಗಿದೆ. ಮಿಷಿನ್ ಕ್ಲೀನ್ ಮಾಡಿದ್ಮೇಲೆ ಈ ರಬ್ಬರ್ ಹತ್ರ ಎಲ್ಲ ಒಂದು ಬಟ್ಟೆಲಿ ಒರೆಸ್ಕೊಂಡು ಸ್ವಲ್ಪ ಹೊತ್ತು ಡೋರ್ನ ಓಪನ್ ಇಡಬೇಕು. ಹಾಗೆ ನಾವು ಮಿಷಿನಿಗೆ ಬಟ್ಟೆ ಹಾಕಿದ್ಮೇಲೆ ಬಟ್ಟೆ ತೆಗೆದ ಮೇಲೂ ಕೂಡ ಈ ಲೆದರ್ ಇರೋ ಜಾಗದಲ್ಲಿ ಒಂದು ಬಟ್ಟೆಲಿ ಒರೆಸ್ಕೊಂಡು ಡೋರ್ ಓಪನ್ ಇಡಬೇಕು. ತೇವಾಂಶ ಒಣಗೋ ತನಕ ಬಿಡಬೇಕು. ಇಲ್ಲದಿದ್ರೆ ಬಟ್ಟೆಲಿ ಸ್ಮೆಲ್ ಬರೋವಂಥ ಚಾನ್ಸಸ್ ಇರುತ್ತೆ. ಹಾಗೆ ಡಿಟರ್ಜೆಂಟ್ ಹಾಕುವಂಥ ಈ ಟ್ರೇನು ಕೂಡ 15 days ಒನ್ಸ್ ಕ್ಲೀನ್ ಮಾಡ್ಕೋಬೇಕು. ಇದರಲ್ಲೂ ಹಾರ್ಡ್ ವಾಟರ್ ಸ್ಕೇಲ್ ಎಲ್ಲ ಕುತ್ಕೊಂಡಿರುತ್ತೆ, ಕೊಳೆ ಕುತ್ಕೊಂಡಿರುತ್ತೆ. ಹಾಗೆ ಇಲ್ಲಿ ಕೆಳಗಡೆ ಫಿಲ್ಟರ್ ಇದೆ, ಇದನ್ನು ಕೂಡ ಮಂತ್ಲಿ ಒನ್ಸ್ ಕ್ಲೀನ್ ಮಾಡ್ಕೊಳ್ತಾ ಇರಬೇಕಾಗುತ್ತೆ. ಇಲ್ಲೂ ಕೂಡ ಹಾರ್ಡ್ ವಾಟರ್ ಸ್ಟೇನ್ಸ್ ಇರುತ್ತೆ, ಹಾಗೆ ಡಸ್ಟ್ ಎಲ್ಲ ಸ್ಟೋರ್ ಆಗಿರುತ್ತೆ. ಇದನ್ನೆಲ್ಲ ಕ್ಲೀನ್ ಮಾಡ್ಕೊಳ್ಳೋದ್ರಿಂದ ವಾಷಿಂಗ್ ಮಿಷಿನ್ ಬಾಳಿಕೆ ಬರುತ್ತೆ. ಪ್ರಾಡಕ್ಟ್ ತುಂಬ ಚೆನ್ನಾಗಿದೆ, ಟಬ್ ಎಲ್ಲ ತುಂಬಾ ಚೆನ್ನಾಗಿ ಕ್ಲೀನ್ ಆಗಿದೆ. ನಿಮಗೂ ಬೈ ಮಾಡೋ ಇಂಟ್ರೆಸ್ಟ್ ಇದ್ದರೆ ಲಿಂಕ್ ಅಂತ ಕಮೆಂಟ್ ಮಾಡಿ, ಲಿಂಕ್ ಸೆಂಡ್ ಮಾಡ್ತೀನಿ. ಈ ಪ್ರಾಡಕ್ಟು ಫ್ಲಿಪ್ಕಾರ್ಟ್ ಆ್ಯಂಡ್ ಅಮೆಝಾನಲ್ಲಿ ಕೂಡ ಅವೈಲೇಬಲ್ ಇದೆ.